ಎಲ್ರಿಗೂ ನಮಸ್ಕಾರ. ಮಹಾದೇವ ಟೈಟ್ಲಲ್ಲಿ ಫೋರ್ಸ್ ಇದೆ, ತಾಕತ್ತಿದೆ, ಭಕ್ತಿ ಇದೆ ನೋಡಿ. ಅದಕ್ಕೆ ಆಗೋದು ಕಾಣಿಸಬಹುದು. ಇದು ಮಹಾದೇವ. ಸೊ ನಂದು ಮತ್ತು ಟೈಗರ್ ಜರ್ನಿ ಹೋರಿಯಿಂದ ಶುರುವಾಯಿತು. ಹೋರಿಯಿಂದ 15 ವರ್ಷ ಆಯಿತು ಸಿನಿಮಾ. ಹೋರಿ ವಯಸ್ಸಾಯ್ತು. ಸೊ ಹೋರಿಯಿಂದ ರಾಬರ್ಟ್ವರೆಗೂ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅವ್ರ ಸಿಂಪ್ಲಿಸಿಟಿ. ಯಾಕಂದರೆ ಹೋರಿಯಲ್ಲಿ ನಾನು ಏನು ಅವ್ರನ್ನ ನೋಡ್ಕೊಂಡ್ಬಂದೆ, ಆವಾಗಿಂದ ಇವತ್ತಿನವರು ಹಾಗೆ ಇದ್ದಾರೆ. ಅದೇ ಪ್ರೀತಿ ವಿಶ್ವಾಸ, ಅದೇ ಸಿಂಪ್ಲಿಸಿಟಿ, ಅದು ನನಗೆ ತುಂಬ ಇಷ್ಟ ಆಗೋದು. ಅವ್ರ ತಂದೆಯವರು ಹಾಗೆ ಇದ್ದರು, ಅವರು ಕೂಡ ಅದು ತುಂಬ ಇಷ್ಟ ಆಗಿತ್ತು. ಗಡ್ಡ ಬಗ್ಗೆ ಒಂದು ವಿಷಯ ನಾನು ಹೇಳಬೇಕು. ನಾನು ಡೈರೆಕ್ಟರ್ ಗಡ್ಡದ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಸೊ ನಾನು ಒಂದು ಗಡ್ಡದ ಬಗ್ಗೆ ನಾನು ಹೇಳಬೇಕಾಗ್ತದೆ. ಕಾಟೇರ ಸಿನಿಮಾ ನೀವು ನೋಡಿದ್ರಿ, ಮಾರ ಅಂತ ಪಾತ್ರ ಮಾಡಿದ್ದೆ. ಒಂದು 100 ಸಿನಿಮಾ ಮಾಡ್ತಾರೆ. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ರಾಬರ್ಟ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದೆ. ಒಂದು ಚೇಂಜ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಗಡ್ಡ ಬಿಡಿಸಿದ್ರು ನನಗೆ ಗಡ್ಡ ಬಿಡಿಸಿದ್ರು, ಅವ್ರ ಗಡ್ಡ ತೆಗೆದ್ಬಿಟ್ರು. ಆದರೆ ನಾವು ಒಂದು ಜೀವ ಕೊಟ್ಟರು, ಒಂದು ಸಿನಿಮಾ ಒಂದು ಸಕ್ಸಸ್ ಕೊಟ್ಟರು, ಅದೇ ಕಾಟೇರ. ಅದೇ ಥರ ಈ ಬಾರಿ ಸಿನಿಮಾ ಯಶಸ್ಸಾಗಿ ನಿಮ್ಮ ಬಗ್ಗೆ ದುಡ್ಡು ಬರಲಿ. ಇಡೀ ಟೀಮ್ಗೆ ನಾನು ಕಂಗ್ರ್ಯಾಚುಲೇಟ್ ಕೊಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸಿನಿಮಾ ಮಾಡಿದ್ರೆ ಲುಕ್ಸ್ ಪ್ರಾಮಿಸಿಂಗ್. ಆ್ಯಕ್ಚುಲಿ ಯಶಸ್ ಹೇಳಿದ್ರು, ಆ ಫ್ಲೈಯಿಂಗ್ ನನಗೂ ಅನಿಸಿದ್ದು ಅದೇ, ಟೈಗರೇ ಹಾರ್ತಿದೆ ಅಂತ. ಮತ್ತು ಇನ್ನೊಂದು ತುಂಬ ಇಷ್ಟ ಆಯಿತು ಸರ್, ಬಾಟಲ್ ಹೊಡೆದಾಗ ಒಂದು ಗ್ಲಾಸ್ ಪೀಸ್ ಇದೆ ಅನ್ಕೊಂಡು, ಯೂಶಲಿ ಬಾಟಲ್ ಹೊಡೆದಾಗ ಆಗುತ್ತೆ. ಅದಾದ ನಂತರ ಅದು ಒರೆಸ್ತೀವಲ್ಲ ಸರ್, ಅದು ಒರೆಸಿದ್ರೆ ಸಣ್ಣ ಸಣ್ಣ ಪೌಡರ್ ಇರುತ್ತೆ, ಗ್ಲಾಸ್ ಪೌಡರ್ಸ್. ಸೊ ಅದು ನೀವು ಒರೆಸಿದ್ರೆ ಬ್ಲಡ್ ಬಂತು. ಸೂಪರ್ ಸರ್, ಎಕ್ಸ್ಟ್ರಾರ್ಡಿನರಿ ಸರ್. ಒಂದು ಶಾರ್ಟ್ಸ್ ಆಗಿದೆ ಸಿನಿಮಾ ಎಲ್ಲ ಹೋಗುತ್ತೆ. ಈ ಸಣ್ಣ ಸಣ್ಣ ಅಂಶನೇ ಸಿನಿಮಾನ ಹೈಲೈಟ್ ಮಾಡೋದು. ಯಾಕೆ ಅಲ್ಲ, ನಿಮ್ದು ಅದೇನು ಒರಿಜಿನಲ್ ಅದೇ ಏಟು ಬೀಳೋದಲ್ಲ ಮಾಮೂಲು. ಅವ್ರಿಗೆ ಅದೊಂಥರ ಮೇಕಪ್ ಆಗ್ತದೆ. ಮೇಕಪ್ ಆಗ್ತದೆ ಇಟ್ಬಿಡೋದ ನೆಕ್ಸ್ಟ್ ರೆಡಿ ಅಂತ. ಸೊ ಹಿಂಗಾಗಿ ಅಂತ ಸ್ಟ್ರಾಂಗ್ ಪರ್ಸನ್. ಹೊಟ್ಟೆ ಬಾಳೆ ನಮ್ಮದು ಕೂಡ. ಓಕೆ, ನೀವು ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಸರ್. ಈ ಸಿನಿಮಾ ಚೆನ್ನಾಗಿ ಹೋಗಲಿ. 2024 ಹಿಟ್ ಆಗಲಿ. ನಾನು ಈ ಸಿನಿಮಾ ನೋಡಲಿಕ್ಕೆ ಭಾಳ ಅದನ್ನು ಕಾಯ್ತಾ ಇದ್ದೀನಿ. ನೀವು ಬನ್ನಿ, ನಾನು ಬರ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಸೇರಿಸಿ ಮಾಡೋದು. ಥ್ಯಾಂಕ್ ಯು.